ಗದಗ್ನಲ್ಲಿ ಈಗ ಮತ್ತೆ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಅಂತ ಒಂದು ಸ್ಟೋರಿ ಇದೆ. ಬಡ್ಡಿ ಬಕಾಸುರರ ಕ್ರೌರ್ಯಕ್ಕೆ ಮನೆಗೋಡೆ ಪೀಸ್ ಪೀಸ್ ಆಗಿದೆ. ಜೆಸಿಬಿ ಮೂಲಕ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿ ಕ್ರೌರ್ಯ ಮೆರೆದಿದ್ದಾರೆ. ಸಿಸಿ ಕ್ಯಾಮೆರಾ ಕೂಡ ಒಡೆದುಹಾಕಿದ್ದಾರೆ ಈ ಬಡ್ಡಿ ದಂಧೆಕೋರರು. ಗದಗ ನಗರದ ಅಭಿನವ ಬಡಾವಣೆಯಲ್ಲಿ ನಡೆದಂತಹ ಘಟನೆ. ಕಾಂಪೌಂಡ್ನಲ್ಲಿರುವಂತಹ ಬೈಕ್ ಅನ್ನ ಆರೋಪಿಗಳು ಜಖಂ ಮಾಡಿದ್ದಾರೆ. ಇಡೀ ಕುಟುಂಬ ಈ ದಂಧೆಕೋರರ ಅಟ್ಟಹಾಸದಿಂದಾಗಿ ವಿಲವಿಲ ಒದ್ದಾಡುವಂತಾಗಿದೆ. ನೋಡಿ ಅವರ ಅಟ್ಟಹಾಸ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯ. 2 ತಿಂಗಳ ಬಡ್ಡಿ ಕೊಟ್ಟಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ದುಷ್ಕರ್ಮಿಗಳು ಈ ಪರಿ ಅಟ್ಟಹಾಸ ಮೆರೆದಿದ್ದಾರೆ. ಜೆಸಿಬಿ ಮೂಲಕ ಕಾಂಪೌಂಡ್ ಧ್ವಂಸ ಮಾಡ್ತಾರೆ. ಮನೆಯೊಳಗಿರುವಂತಹ ಸಾಮಾನುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ಜೊತೆಗೆ ಯಾವುದೇ ರೀತಿ ತಮ್ಮ ಗುರುತು ಸಿಗಬಾರ್ದು ಅಂತ ಸಿಸಿ ಕ್ಯಾಮ್ರಾನು ಒಡೆದು ಹಾಕಿದ್ದಾರೆ. ಗದಗ ನಗರದ ಅಭಿನವ ಬಡಾವಣೆಯಲ್ಲಿ ಇಂತಹದೊಂದು ಘಟನೆ ಸಂಭವಿಸಿದೆ. ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸ ಇದು. ಆರೋಪಿಗಳನ್ನ ಗಮನಿಸ್ತಾ ಇದ್ದೀವಿ. ಸಿಸಿ ಕ್ಯಾಮೆರಾ ಒಡೆದು ಹಾಕಿರಬಹುದು, ಆದರೆ ದಂಧೆಕೋರರು ಯಾರು ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ಜೆಸಿಬಿ ಮೂಲಕ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿ ಕ್ರೌರ್ಯ ಮೆರೆದವರ ಫೋಟೋ ಗಮನಿಸ್ತಾ ಇದ್ದೀವಿ. ಜೊತೆಗೆ ಅವರು ಮಾಡಿದಂತಹ ಕ್ರೌರ್ಯ ಹೇಗಿತ್ತು, ಅಟ್ಟಹಾಸ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ ಇದೆ. ವಾರಕ್ಕೆ 10% ಬಡ್ಡಿ, ತಿಂಗಳಿಗೆ 20% ಬಡ್ಡಿ ವಸೂಲಿ ಮಾಡ್ತಿದ್ರಂತೆ. ಸಾಲದ 2 ಪಟ್ಟು ಹಣಕ್ಕೆ ಬಡ್ಡಿ ಬಕಾಸುರರು ಬೇಡಿಕೆ ಇಟ್ಟಿದ್ರು. 20% ಬಡ್ಡಿಗೆ ಸಾಲ ಕೊಟ್ಟಿದ್ರು ಮೂವರು. ದರ್ಶನ್ನಿಂದ 8 ಲಕ್ಷ, ಶ್ರೀಕಾಂತ್ನಿಂದ 12.8 ಲಕ್ಷ ಮತ್ತೆ ಜೀವನ್ನಿಂದ 20% ಬಡ್ಡಿಗೆ 3 ಲಕ್ಷ ಸಾಲ ಕೊಟ್ಟಿದ್ರು. ಮೂವರಿಂದ ಸಾಲ ಪಡೆದಿದ್ದಂತಹ ಕೋಟೇಶ್ ಬಾಗಲಿ ಮತ್ತು ಅವರ ಕುಟುಂಬಕ್ಕೆ ಈಗ ಈ ಪರಿಸ್ಥಿತಿ ಬಂದಿದೆ. TV9 ಎದುರು ಅಟ್ಟಹಾಸವನ್ನ ಬಿಚ್ಚಿಟ್ಟಿದ್ದಾರೆ ಕೋಟೇಶ್. ಯಾವ ರೀತಿ ಈ ಬಡ್ಡಿ ಬಕಾಸುರರು ಅಟ್ಟಹಾಸ ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಾನು 8 ಲಕ್ಷ ರೂಪಾಯಿ ಅವನ ಕಡೆ ರೊಕ್ಕ ತೊಗೊಂಡಿನಿ. ಇಲ್ಲ, ದರ್ಶನ್ ಅಶೋಕ್ ಕೋರಸ್ ಕಡೆ 8 ಲಕ್ಷ ರೊಕ್ಕ ತೊಗೊಂಡಿನಿ. ಅವು ಬಡ್ಡಿನೂ ಕೊಟ್ಟಿನಿ. ಅವ 18 ಲಕ್ಷ ಕೊಡು ಅಂತ ಹೇಳಂತಾನ. ನಮ್ಮ ಮನೆಯಾಗ ಎದುರಿಸಿ ಹೆಣ್ಮಕ್ಳದ್ದು 14 ಲಕ್ಷ ರೂಪಾಯಿ ಚೆಕ್ ಬರ್ಸ್ಕೊಂಡು ಹೋಗ್ಯಾನವ. ಆಮೇಲೆ ನನಗೆ 15 ಲಕ್ಷ ಅವ ರೊಕ್ಕ ಕೊಡೋದೈತಿ. ಆ ರೊಕ್ಕ ಕೇಳಬೇಡ ಅಂತಾನ. ಯಾರು? ದರ್ಶನ್ ಅಶೋಕ್ ಕೋರಸ್ 15 ಲಕ್ಷ ರೂಪಾಯಿ ನೀನು ಕೊಡೋದು ನಾ ಕೊಡಂಗಿಲ್ಲ. ದರ್ಶನ್ ಅಶೋಕ್ ಕೋರಸ್ 8 ಲಕ್ಷ ತೊಗೊಂಡಿನಿ. ಶ್ರೀಕಾಂತ್ ಪರಶುರಾಮ್ ಕೋರಸ್ ಕಡೆ 12.80 ತೊಗೊಂಡಿನಿ. 10% ಬಡ್ಡಿ ರೀ. 12.80 ತೊಗೊಂಡಿನಿ. ಬಡ್ಡಿ ಹಾಕೊಂತ ಬಂದೀನಿ. ಈಗ ಅವ್ರು ಕೊಡ್ತೀನಿ ಮನಿನ ಖಾಲಿ ಮಾಡೀನಿ. 3 ಮನಿ ಎಲ್ಲ ಕಬ್ಜಾ ಹಾಕ್ತೀನಿ. ಒಂದು 30-40 ಲಕ್ಷಕ್ಕೆ ಆಗಾಕತ್ತೀನಿ. 3 ಮನಿನೇ ತಡಕಾರಿ ಅಂದ್ರೆ ತೊಡ್ಕೋವಲ್ರಿ ಸರ್. ಬಂದು ಇಲ್ಲ ನಿನಗೆ ನಿನ್ನ ನೋಡಿತೀನಿ, ಇಲ್ಲ ನಿನ್ನ ಫ್ಯಾಮ್ಲಿ ಬಿಡಂಗಿಲ್ಲ, ನಮ್ಮ ರೊಕ್ಕ ಕೊಡು, ಇಲ್ಲಿಗೆ ಮನೆ ಖರೀದಿ ಕೊಡು ಅಂತೇಳಿ ಮನೆ ಹಿಂಗೆಲ್ಲ ದಪ್ಪಳಿಕೆ ಮಾಡಾಕತ್ತಾರೆ ಸರ್. ರೋಡಿಗಳು ಇವರೆಲ್ಲ ಬಡ್ಡಿದ ಭಾಳ ಐತಿ. ಇಲ್ಲಿ ಗದಗಳು ಭಾಳ ಐತಿ ಸರ್. ಭಾಳ ಐತಿ ಸರ್. ಹಿಂಗೆಲ್ಲ ಮಾಡಾಕತ್ತಾರೆ. ಇದು ನಿನ್ನೆ ಆಗೈತೆ ಸರ್. ಇದು ನಿನ್ನೆ ಆಗೈತೆ, ಮಧ್ಯಾಹ್ನ ಆಗೈತೆ ಸರ್. ಮನೆಯಲ್ಲಿ ಯಾರು ಇದ್ದಿದ್ದಿಲ್ಲ ರೀ. ಮಧ್ಯಾಹ್ನ ಮುಂಜಾನೆ ನಾವು ಅಪ್ಪಾರಿದ್ರೆ ನೀ ಮನೆಗೆ ಹೋಗು, ಇಲ್ಲಿದ್ದ ಹೋಗು, ಇಲ್ಲಿಗೆ JCB ತೊಗೊಂಡು ಮುಚ್ಚಿಬಿಡ್ತೀವಿ ನಿನಗೆ ನೀರಿಗೆ ನಾವು ಅಪ್ಪಾರಿ ಅದೇ ರೀ. ಮತ್ತೆ ಅಲ್ಲಿ ಬಾಡಿಗೆ ಮನೆಗೆ ಹೋಗಿದ್ರು ಅವ್ರು. ಆಮೇಲೆ JCB ತೊಗೊಂಡು ಒಂದು 20 ಹುಡ್ರು ಬಂದು ಹಿಂಗೆಲ್ಲ ಕೆಡಿ ಹೋಗಿದ್ದಾರೆ ಸರ್. ಮನೆಯಾಗ ಯಾರು ಇದ್ದಿದ್ದಿಲ್ಲ. ನಾವು ಒಂದು 10-12 ಮಂದಿ ಬಂದಿದ್ರು ಅವರು. 12 ಮಂದಿ ಬಂದಿದ್ರು. ಏನೇನು ತೊಗೊಂಬಂದಿದ್ರು? ಇದು JCB ರೀ. ಮತ್ತೇನಿಲ್ಲ ರೀ. ನಾನು ಆ ಕಡೆ ಕಳಿಸಿದ್ರು ನನ್ನ. ನಿಮ್ಗೇನು ಅಂದ್ರೆ ನೀವು ಹೋಗಿ ನೀನು ಅಂತ. ಯಾಕೆ ಹೋಗಂದ್ರು? ನಮ್ಮ ಕೆಲಸ ನಾವು ಮಾಡ್ಕೊಂತೀವಿ, ನಿಮ್ಮ ಕೆಲಸಕ್ಕೆ ಹೋಗಿ ನಾನು. ಈಗ ನಮ್ಮ ಮನೆ ಯಾಕೆ ಬರ್ತೀರಿ ಅಂತ ಕೇಳಿಲ್ಲ ನೀವು? ರೊಕ್ಕ ಕೊಟ್ಟಿವ, ರೊಕ್ಕ ಕೊಟ್ಟು ಕಿಲಿ ಹಾಕ್ಕೊಂಡು ಹೋಗ್ಬಿಟ್ರಿ ನಾನು. ಬೇಡ ನೀವು ಹೋಗಿ ನೀನು ಅಂದರು. CC ಕ್ಯಾಮ್ರಾದೆಲ್ಲ ಇದ್ದವಲ್ಲ ಏನು ಮಾಡಿದ್ರು? ಅವತ್ತು ಜೀವನ ಹೊಡ್ಕೊಂಡು ತೊಗೊಂಡು ಹೋಗಿನ್ರಿ. 4 2 ಬಿಟ್ಟು ಕಣ ಹಿಂದಲೂ 2 ಮಳ ಮರ್ದಿಸಿ ಹೊಡೆದ. ಹೌದಾ? CCTV ಹೊಡೆದಾರನ್ರಿ? ಎಲ್ಲ TV ಹೊಡೆದನ, ಅದನ್ನು ಎಲ್ಲ ಹೊಡೆದನ್ರಿ. ಬಿರ್ಜ್ ಹೊಡೆದ. ನಿಮಗೇನು ಅಂದಾರನ ಅವರು? ನಾ ಏನೋ ಅಂದಿಲ್ಲ, ಅವನು ಏನೋ ಅಂದಿಲ್ಲ. ಅವ್ರು ಏನಂದಾರ ನಿಮಗೆ? ನನಗೆ ನಿನ್ನ ದರ್ಶನ ಹೋಗ ನೀನು ಮನೆಗೆ ಹತ್ತಾಗ ಅಂತ ಅಂದ. ಹೋದೆ, ಒಳ್ಳೆ ನೋಡ್ತೀನಿ, ಇಲ್ಲ ಗಾಡಿನೇ ಹೋಗಿಬಿಟ್ಟಿತ್ತು. ಎಷ್ಟು ಮಂದಿ ಇದ್ರಿ ನೀವು ಮನ್ಯಾಗ? ಅವ್ರು ಬಂದಾಗ ಯಾರ್ಯಾರು ಇಲ್ಲ ರೀ, ಯಾರು ಇರ್ಬಿಡ್ರಿ. ಒಂದ್ಸಲ ಬಂದಿದ್ದಾರತ್ತಲ್ಲ ನಿಮ್ಮ ಸೊಸೈಟಿ ಇದ್ದಾಳಗೆಲ್ಲ? ಆಗ ದಿವಸ ಬರ್ತಾರೆ, ಒಂದು ದಿವ್ಸಕ್ಕೆ 3-4 ಸಲ ಬರ್ತಾರೆ. JCB ಕಾರು ಎಲ್ಲವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಂಪೌಂಡ್ ಧ್ವಂಸ ಎಂಗೊಳಿಸಿದ್ರು ಆರೋಪಿಗಳು, ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಕೃತ್ಯಕ್ಕೆ ಬಳಸಿದಂತಹ JCB ಮತ್ತು ಕಾರನ್ನ ಕೂಡ ಖಾಕಿ ಪಡೆ ವಶಕ್ಕೆ ಪಡೆದಿದೆ. ಗದಗ ಶಹರ ಪೊಲೀಸರು ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈ ಕಾಂಪೌಂಡ್ ಧ್ವಂಸ ಮಾಡೋದಕ್ಕೆ ಬಳಕೆಯಾಗಿತ್ತಲ್ಲ JCB, ನಾವು ಗಮನಿಸ್ತಾ ಇದ್ದೀವಿ, ಅದನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಒಂದು ಕಾರ್ ಬಳಕೆಯಾಗಿತ್ತು, ಅದನ್ನು ವಶಕ್ಕೆ ಪಡೆದಿದ್ದಾರೆ.
ಈಗಾಗಲೇ ಈ ಆರೋಪಿಗಳು ಸೆರೆ ಸಿಕ್ಕಿದ್ದಾರೆ. ಬಡ್ಡಿ ಚಕ್ರ ಬಡ್ಡಿ ಅನ್ನೋ ರೀತಿಯಲ್ಲಿ ವಾರಕ್ಕೆ 10% ಅಂದರೆ ಲೆಕ್ಕ ಹಾಕಿ ಯಾವ ಪರಿ ವಂಚನೆ ಇದು ಅಂತ. ಬಡ್ಡಿ ದಂಧೆಕೋರರ ಅಟ್ಟಹಾಸ. ನಮ್ಮ ಪ್ರತಿನಿಧಿ ಸಂಜೀವ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮತ್ತೆ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿಮೀರಿದೆ ಅಂತ ಹೇಳ್ಬೋದು. ಈಗಾಗಲೇ ಓರ್ವ ಕುಟುಂಬದ ಮನೆ ಮೇಲೆ ದಾಳಿ ಮಾಡಿದಂಥ ದುಷ್ಕರ್ಮಿಗಳು ಇಡೀ ಕಾಂಪೌಂಡ್ ಧ್ವಂಸ ಮಾಡಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದಂಥ ಮಹಿಳೆಯರು ಮಕ್ಕಳಿಗೆ ಕೂಡ ಜೀವ ಬೆದರಿಕೆ ಹಾಕಿದ್ದಾರೆ. ಈಗ ನಾವು ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರುವ ಅಭಿನವ್ ನಗರದಲ್ಲಿ ನೋಡ್ಬೋದು. ಈಗಾಗಲೇ ಇನ್ನು ಕೋಟೇಶ್ ಎಂಬೂರು ಮನೆ ಕಾಂಪೌಂಡಲ್ಲಿ ನೀವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಏನು ದುಷ್ಕರ್ಮಿಗಳು JCB ತಂದು ಸಂಪೂರ್ಣ ಎರಡೂ ಭಾಗದಲ್ಲಿದ್ದಂಥ ಕಾಂಪೌಂಡ್ ಸಂಪೂರ್ಣ ಧ್ವಂಸ ಮಾಡಿದ್ದಾರೆ. ಜೊತೆಗೆ ಏನು ಮನೆಗೆ ಹಾಕ್ಸಂಥ CCTV ಏನು ಕ್ಯಾಮ್ರಾಗಳು ಕೂಡ ಸಂಪೂರ್ಣ ಧ್ವಂಸ ಮಾಡಿದ್ದಾರೆ. ಯಾಕೆಂದರೆ ದುಷ್ಕರ್ಮಿಗಳು 4-5 ಜನ ಬಂದಂಥ ದುಷ್ಕರ್ಮಿಗಳು ಮೊದಲೇ CCTV ಕ್ಯಾಮ್ರಾಗಳನ್ನು ಹೊಡೆದಿದ್ದಾರೆ. ಜೊತೆಗೆ ಅಲ್ಲಿ ಏನು CCTV ಬಾಕ್ಸ್ ಇರ್ತದೆ ಅದು ಕೂಡ ಧ್ವಂಸ ಮಾಡಿ ನಂತರ ಇವೆಲ್ಲ ಇಂಥ ಕೃತ್ಯ ಮಾಡಿದ್ದಾರೆ. ಜೊತೆಗೆ ಮನೆಯಲ್ಲಿ ಮನೆ ಯಜಮಾನ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಧಮಕಿ ಹಾಕಿದ್ದಾರೆ. ಜೊತೆಗೆ ಅಲ್ಲಿನ ಬ್ಲ್ಯಾಂಕ್ ಚೆಕ್ಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತೊಗೊಂಡು ಹೋಗಿದ್ದಾರೆ ಅಂತ ಆರೋಪ ಈ ಮನೆ ಯಜಮಾನ ಕೋಟೇಶ್ ಮಾಡಿದ್ದಾನೆ. ವಾರಕ್ಕೆ 10% ಅಂದರೆ ಒಂದು ತಿಂಗಳಿಗೆ 20% ಬಡ್ಡಿ ದಂಧ. ಈಗ ಸುಮಾರು 3 ಜನ ಸೇರಿ ಒಂದು ಏನು 23 ಲಕ್ಷ ಕೊಟ್ಟಿದ್ದಾರೆ. ಇವರು ಎಲ್ಲರೂ ಕೂಡ 2 ಪಟ್ಟು ಹಣ ಕೊಡಬೇಕು ಅಂಥೇಳಿ ಈಗ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಮನೆ ಯಜಮಾನರು ಕೂಡ ನಮ್ಮ ಜೊತೆ ಇದ್ರೆ ಮಾತಾಡೋಣ, ಯಾವ ಕಾರಣಕ್ಕಾಗಿ ಅವರು ಸಾಲ ಮಾಡಿದ್ದಾರೆ ಅನ್ನುವಂಥದ್ದು ಏನೆಲ್ಲ ಆಗಿದೆ. ಸರ್, ಕಾಂಪೌಂಡ್ ಧ್ವಂಸ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ, ನೀವು ಸಾಲ ಮಾಡಿದಿರಿ, ಏನು ಬಡ್ಡಿ ಎಷ್ಟು ಪರ್ಸೆಂಟೇಜ್ ಇತ್ತು, ಏನೆಲ್ಲ ಆಗಿದೆ? 15 ದಿವಸಕ್ಕೆ 10% ಬಡ್ಡಿ. ನಾ ಮನೆ ಬಳಕೇನು ಸಾಲ 1 ರೂಪಾಯಿ ಮಾಡಿಲ್ಲ ರೀ. ಕ್ಯಾಶಿನ ಸಂಬಂಧ ಸಾಲ ಮಾಡಿದ್ದೀನಿ ರೀ. ಅಲ್ಲೇ ಗೋವಾ ಸಂಬಂಧ ಸಾಲ ಮಾಡಿದ್ದೀನಿ ಅವ್ರ ಕಡೆ. ಒಳ್ಳೆ ಬಡ್ಡಿ ಹಾಕ್ಕೊಂತ ಇದ್ದೆ. ಬಡ್ಡಿ ನಿಂತಾಗ ಏನಂದ್ರು 8 ಲಕ್ಷಕ್ಕೆ 18 ಲಕ್ಷ ಮಾಡಿದರು, 10 ಲಕ್ಷಕ್ಕೆ 10 ಲಕ್ಷ ಮಾಡಿದರು.